ಇದೇ ಊರಲ್ವಾ ಕಿಟ್ಟಪ್ಪರದು? ಹಾಂ, ಹೆಣ್ಣು ಕೇಳಿದ್ರು, ಯಾಕೋ ಬರಲೇ ಇಲ್ಲ. ನಾನೇ ಬಂದು ಕೇಳ್ಕೊಂಡು ಹೋಗೋಣ ಅಂತಾನ ಬಂದೆ. ಎಲ್ಲೇ ತವ್ರ ಮನೆ ಇಲ್ಲಿ ಕಿಟ್ಟಪ್ಪ ಮತ್ತು ಎಮ್ಮನ ಹೆಸರು ನಿಂಗಮ್ಮನೂ ಏನಂತ ಹೇಳಿದ್ರಲ್ವಾ? ಇಲ್ಲ ಯಾರು ನಾನು ಕೇಳೋಣ ನೋಡೋಣ. ಅವಕ್ಕ ಯಾವುದೋ ಗೊತ್ತೈತೆ, ಅವಕ್ಕನ ಕೇಳಿದರೆ ಗೊತ್ತಾಗ್ಬೋದು ಅನ್ಸುತ್ತೆ. ಅಕ್ಕ ಅಕ್ಕ, ಇಲ್ಲಿ ಕಿಟ್ಟಪ್ಪ ಮತ್ತು ನಿಂಗಮ್ಮ ಅವ್ರ ಮನೆ ಎಲ್ಲೈತಕ್ಕ? ಯಾಕಣ, ಏನಾಗಬೇಕಾಗಿತ್ತು? ಯಾರು ನೀವು? ನನ್ನ ಹೆಸರು ಸಣ್ಣಪ್ಪ ಅಂತಾನ. ಅದು ಅವರು ನಮ್ಮ ಮನೆಗೆ ಎಣ್ಣಿಗೆ ಬಂದಿದ್ರು. ತಿರ್ಗಾ ಯಾಕೋ ಉಸಿರೆತ್ತಲಿಲ್ಲ, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲೈತಿ ಅಂತ ತೋರಿಸ್ತೀರೇನಕ್ಕ? ಎಣ್ಣಿಗ? ಅದೇ ಅವ್ರ ಮಗ ಮಾದೇಶ್ ಅಂತ ಇದ್ದಾರಲ್ಲ, ಅವನಿಗ? ನಿಮ್ಮ ಮಗಳದ? ಹ್ಞೂ ಕಣಮ್ಮ, ನನ್ನ ಎರಡನೇ ಮಗಳು. ಹೌದೇನು? ಅವನಿಗೇನೋ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತಾನೇನೋ ಹೇಳ್ತಾ ಇದ್ಲು ನಿಂಗಮ್ಮ. ಸರಿ ಬರ್ರಿ, ಕರ್ಕೊಂಡೋಗಿ ತೋರಿಸ್ತೀನಿ ನಾನೇನೆ. ಇವನು ನಮ್ಮ ಅಣ್ಣ ಅಲ್ವಾ? ಇವಳು ನನ್ನ ತಂಗಿ ಈ ಗಂಗಿ ಅಲ್ವಾ? ಏನು ಗಂಗಿ ಹಂಗೆ ನೋಡ್ತಾ ಇದೆ ಕಣ್ಬಿಡ್ಕೊಂಡು? ಇವರು ನಿಂಗಕ್ಕನ ಮಗ ಇದಾನಲ್ಲ ಮಾದೇಶ, ಅವ್ನಿಗೇನೋ ಮಗಳನ್ನ ಕೊಡಕ್ಕೇನೋ ಮಾತಾಡಕ್ಕಂತ ಬಂದೇವ್ರಂತೆ. ನೋಡ್ಕೊಂಡ್ ಬಂದಿದ್ರಂತೆ, ತಿರ್ಗಾ ಏನು ವಿಚಾರಿಸಿಲ್ಲ. ಅದಕ್ಕೆ ಅವ್ರ ಮನೆ ಎಲ್ಲೈತೆ ಅಂತ ಕೇಳ್ಕೊಂಡು ಹುಡುಕ್ಯಾಂಡ್ ಬಂದೇವ್ರೆ. ನಾನು ಅದಕ್ಕೆ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೆ. ಅಣ್ಣ? ಅಣ್ಣನ ಯಾರಿಗೆ ಹೇಳ್ತಾ ಇದ್ಯಾ? ಗಂಗಿ ಅಣ್ಣ, ಈ ಗಂಗಿ ನಿಮಗೆ ಗೊತ್ತಾ? ಯಾರು ಅಂತಾನ? ಹ್ಞೂ ಕಣಮ್ಮ, ಇವಳು ನನ್ನ ತಂಗಿ ಆಗಬೇಕು ನನಗೆ. ತಂಗಿನ? ಗಂಗಿ ನಿನಗೆ ತಂಗಿ ಆಗ್ಬೇಕಾ? ಅಯ್ಯೋ ರಾಮ, ಮತ್ತೆ ಇಷ್ಟು ದಿನ ತಂಗಿನ ನೋಡಕ್ ಬರ್ಲೇ ಇಲ್ಲ. ಏನು ಮಾಡೋದಮ್ಮ, ಕೆಲವು ಕಾರಣಗಳಿಂದನ ಇವಳನ್ನ ನೋಡಕ್ಕೆ ಬರೋಕ್ಕೆ ಆಗಲಿಲ್ಲ. ಇವಳು ಮದುವೆ ಆಗಿ ಓದ್ಲು ಅಂತ ಗೊತ್ತಾಯಿತು. ಆದರೆ ಯಾವ ಊರು ಏನು ಎತ್ತ ಅಂತನ ಅದು ಪೂಜಾರಪ್ಪರು ಹೇಳಿದ್ರು ದೇವಸ್ಥಾನದಲ್ಲಿ. ಅದು ಆ ಊರು ಅಂತ ನನಗೆ ಹುಡ್ಕೋಕ್ಕೂ ಆಗಲಿಲ್ಲ. ನಾವು ಅದನ್ನು ಪ್ರಯತ್ನನೂ ಮಾಡಲಿಲ್ಲ. ಅದಕ್ಕೆ ನಮಗೆ ಗೊತ್ತಾಗಲಿಲ್ಲ ಕಣಮ್ಮ. ಗಂಗಿ, ಈ ಊರಾಗ ನೀನಿರೋದು? ಹ್ಞೂ ಅಣ್ಣ, ನಾನು ಈ ಊರಾಗೆ ಇರೋದು. ನೀನು ಯಾಕೆ ಇಲ್ಲಿಗೆ ಬಂದೆ? ನಾನು ಹುಡುಕೊಂಬಂದ? ಅಯ್ಯೋ, ನೀನು ಈ ಊರಾಗಿದೆಯಾ ಅಂತ ನನಗೆ ಗೊತ್ತಾಗಲಿಲ್ಲ ಕಣಮ್ಮ, ನನಗೆ ಕ್ಷಮಿಸ್ಬಿಡು. ನಾನು ಇಲ್ಲಿ ಅದೇ ನನ್ನ ಮಗಳಿಲ್ವ, ಎರಡನೇ ಮಗಳು ಗಾಯತ್ರಿ, ಅವಳಿಗೆ ಗಂಡು ನೋಡೋಕ್ಕೆ ಬಂದಿದ್ರು. ಕಿಟ್ಟಪ್ಪ ನಿಂಗಮ್ಮ ಅನ್ನೋರು ಕೇಳ್ಕೊಂಡು ಹೋಗಿದ್ರು. ಮತ್ತೆ ಯಾವುದು ಹೇಳ್ ಕಳಿಸ್ಲಿಲ್ಲ. ಅದಕ್ಕೆ ಏನು ಎತ್ತ ಅಂತ ವಿಚಾರಿಸೋಣ ಅಂತ ಬಂದೆ. ಓ, ಹಂಗಾದ್ರೆ ಈಗಲೂ ನೀನು ನನ್ನ ಹುಡುಕೊಂಬಂದಿಲ್ಲ, ನಿನ್ನ ಮಗಳಿಗೆ ಮದುವೆ ಮಾಡೋಕ್ಕೋಸ್ಕರ ಈ ಊರಿಗೆ ಬಂದಿದೀಯಾ? ಆಯ್ತು ಬಿಡು, ಹೋಗು. ಇವಳು ಯಾರಿಗೂ ಬೇಕಾಗಿಲ್ಲ ಗಂಗಿ, ಅನಾಥೆ. ಹೋಗು, ನಿನ್ ಕೆಲಸ ಏನಾಯ್ತು ಅದನ್ನ ಮುಗಿಸ್ಕೊಂಡು ಹೋಗು. ಅಯ್ಯೋ ಗಂಗಿ, ಅಳಬೇಡಮ್ಮ. ನೀನು ಈ ಊರಾಗಿದೆಯಾ ಅಂತ ನಮಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರನ ಬರೋಕ್ಕಾಗಲಿಲ್ಲ ಕಣಮ್ಮ. ಏನು ಮಾಡೋದು, ನಿಮ್ಮ ಮತ್ತಿಗೆಯರಿದ್ದಾರಲ್ಲ, ನಿಮ್ಮ ಅಣ್ಣ ಇನ್ನೊಬ್ಬ ಅವನು ಬರ್ತಿದ್ದ. ನೀನೇನಾದರೂ ಇಲ್ಲಿದೆಯಾ ಅಂತ ಗೊತ್ತಾಗಿದ್ರೆ, ನಮಗೆ ಗೊತ್ತೇ ಇಲ್ಲ ನೀನು ಈ ಊರಾಗಿದೆಯಾ ಅಂತನ. ನಾವು ಎಲ್ಲ ಕಡೆ ಕೇಳಿದ್ವಿ ಯಾವ ಊರು ಏನು ಅಂತನ. ಆದರೆ ಆ ಪೂಜಾರಪ್ಪನೂ ಅಲ್ಲಿರಲಿಲ್ಲ. ಆ ಅಪ್ಪನ ಅವಾಗ ಹೊಸ್ದಾಗಿ ನಿನ್ನ ಮದುವೆಯಾಗಿ ಹೋದಾಗ ಒಂದ್ಸಲ ಹೇಳಿದ್ದ, ಬಿಡು ಹೋದ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಆ ಊರ ಹೆಸರು ಏನು ಎತ್ತ ಅಂತನ ನಾವು ಮರ್ತೇ ಬಿಟ್ವಿ. ಆ ಪೂಜಾರಪ್ಪನು ಇವಾಗ ಸತ್ತೋಗ್ಬಿಟ್ಟ. ಮನ್ನಾಲೆ ನಿನ್ನ ಮದುವೆಯಾಗಿ 1-2 ತಿಂಗಳಿಗೋ 3 ತಿಂಗಳಿಗೋ ಸತ್ತೋದ ಅಯ್ಯಪ್ಪ. ಅದಕ್ಕೆ ನಮಗೆ ಯಾರೂ ಹೇಳರೇ ಸಿಗಲಿಲ್ಲ. ಸುಮ್ಮನಾದ್ವಿ. ಎಲ್ಲೋ ಇದ್ದಾಳೆ ಬಿಡು, ಅತ್ಲಾಗೆ ಮದುವೆಯಾಗಿ ಹೋಗಿದ್ದಾಳಲ್ಲ ಅಂತೇಳಿ ಸುಮ್ಮನಾಗಿದ್ವಿ. ಸದ್ಯ ಈ ಊರಾಗಿದೆಯಲ್ಲ, ನನಗಂತೂ ನೀನು ನೋಡಿ ಖುಷಿ ಆತಮ್ಮ. ಹಂಗಾದ್ರೆ ನೀವಿಬ್ರು ಅಣ್ಣ ತಂಗಿನಾ? ಹ್ಞೂನಮ್ಮ, ನಾವಿಬ್ರು ಅಣ್ಣ ತಂಗಿ. ಇವಳೇ ನನ್ನ ಕೊನೆಯ ತಂಗಿ. ನಾವಿಬ್ರು ಅಣ್ಣಯ್ಯರು ಹುಟ್ಟಿ ಸ್ಯಾನೆ ದಿನಕ್ಕೆ ಇವಳು ಹುಟ್ಟಿಲ್ಲಂತೆ. ಆಮೇಲೆ ನಾವು ಮದುವೆ ಆದಮೇಲೆ ನಾವು ಹೆಂಡ್ತಿರ ಮಾತು ಕೇಳ್ಕೊಂಡು ಇವಳನ್ನ ಹೊರಗೆ ಹಾಕ್ಬಿಟ್ವಿ. ದೇವಸ್ಥಾನದಲ್ಲಿ ಹೆಂಗೋ ಕಸ ಗಿಸ ಹೊಡ್ಕೊಂಡು ಜೀವನ ಮಾಡ್ತಿದ್ಲು. ಅವರೇ ಪೂಜಾರಪ್ಪರೇನೆ ಯಾರೋ ಒಬ್ಬ ಹುಡುಗನ ಜೊತೆಗೆ ಮದುವೆ ಮಾಡಿ ಕಳಿಸ್ತೆ ಕಣಪ್ಪ ಅಂತ ಹೇಳಿದ್ರು. ನಮ್ಗೆ ಅವಾಗ ಇವಳ ಮೇಲೆ ಸಿಟ್ಟಿತ್ತಲ್ಲ, ನಾವು ಅವಾಗ ಹುಡ್ಕೋಕ್ಕೂ ಪ್ರಯತ್ನ ಮಾಡಲಿಲ್ಲ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನೋಡಬೇಕು ಅಂತ ಅನ್ನಿಸ್ತು. ಆಮೇಲೆ ಆದರೆ ಪೂಜಾರಪ್ಪನೇ ಇರಲಿಲ್ಲ. ಯಾವ ಊರು ಏನು ಅಂತನೂ ನಾವು ವಿಚಾರಿಸಿರ್ಲಿಲ್ವಲ್ಲ, ಅದಕ್ಕೆ ಸುಮ್ಮನಾದ್ವಿ ಬಿಡು, ಎಲ್ಲೋ ಇದ್ದಾಳೆ ಅಂತನ. ಇಲ್ಲಿ ನೋಡಿ ಖುಷಿ ಆಯ್ತು ಕಣಮ್ಮ. ಓ ಹೌದಾ? ಅಲ್ಲ ಕಣಣ್ಣ, ಇರೋಳೊಬ್ಳು ತಂಗಿ ಅಂತೀಯ, ನೋಡ್ಕೊಂಬಕ್ಕಾಗಲ್ಲ. ಇಬ್ರು ಅಣ್ಣ ಇರಿದ್ದೀರಾ? ಅವಳು ಹೇಳೋಳು, ನನಗೆ ಇಬ್ರು ಅಣ್ಣ ಇದ್ದಾರೆ, ಬರೋದಿಲ್ಲ ಅವರು ನೋಡಕ್ಕೆ ಅಂತಾನ. ಅವಾಗ ಮದುವೆ ಆದಾಗ ಬರ್ತಾರೇನೋ ಅಂತ ಕಾಯ್ತಿದ್ಲು. ನಾವಂಗೂ ಹೇಳ್ತಿದ್ವಿ, ಹೋಗಿ ನೀನೇ ಮಾತಾಡ್ಸ್ಕೊಂಬಾರಿ ಅಂತನ. ಇಲ್ಲ ಹೋದ್ರೆ ನನಗೆ ಕಂಡ್ರೆ ಆಗಲ್ಲ, ನಮ್ಮ ಅತ್ತಿಗೆರು ಬೈತಾರೆ, ಬಿಡ್ಕಮಲ್ಲ ಅಂತನ ಅಳ್ತಾ ಇದ್ಲು. ಆಮೇಲೆ ಎಲ್ಲ ಮರ್ತು ಸುಮ್ಮನಾಗಿದ್ಲು. ಈಗ ನೋಡಿದ್ರೆ ತಿರ್ಗಾ ಬಂದಿದೀಯ. ಇನ್ಮೇಲಾದ್ರೂ ಚೆನ್ನಾಗಿ ನೋಡ್ಕೊಳ್ರಿ ತಂಗಿನ. ಇನ್ನೊಬ್ಬ ನಿಮ್ಮ ತಮ್ಮ ಇದ್ದಾನೆ ಅಂತ ಹೇಳಿದ್ರಲ್ಲ, ಅವ್ರಿಗೂ ಹೇಳ್ರಿ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ಕೆ. ಪಾಪ ಇವಳಿಗೂ ಎಷ್ಟೋ ಧೈರ್ಯ. ನನಗೂ ಒಬ್ರು ಇದಾರಲ್ಲ ಅಣ್ಣಯ್ಯರು, ನೋಡ್ಕೊಂಬಾರು ಅಂತಾನ. ಆಯ್ತು ಹೇಳಮ್ಮ ಗಂಗಿ, ಇನ್ಮೇಲೆ ಇದೇ ಊರಾಗಿದೆಯಲ್ಲ, ಅವಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ. ಈಗ ಅದೇ ನನ್ನ ಎರಡನೇ ಮಗಳು ಗಾಯತ್ರಿಗೆ ಇಲ್ಲಿ ಕಿಟ್ಟಪ್ಪನ ಮಗುಗೆ ಏನು ಕೊಡೋಕ್ಕೆ ಅಂತಾನೆ ಕಿಟ್ಟಪ್ಪ ಬಂದು ಕೇಳ್ಕೊಂಡು ಹೋಗಿದ್ದ. ತಿರ್ಗಿ ಯಾವುದು ಏನು ಹೇಳಲಿಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದೇನಣ್ಣ? ಮತ್ತು ನಿನ್ನ ಮೊದಲನೇ ಮಗಳು ಶಿಲ್ಪನ್ಗೆ ಮದುವೆ ಆಯ್ತಾ? ಅವಳ ಹೆಸರು ನಂತಾಗ ಹೇಳ್ಬೇಡ ಕಣಮ್ಮ. ಮನೆಯಾಳಿ ನಮ್ಮ ಮರ್ಯಾದೆ ತೆಗೆದು ಯಾವನಿಂದೆನೋ ಓಡೋಗಿ ಮದುವೆ ಆಗವಳೆ ಅವಳು. ಅವಳ ಹೆಸರಿಗೆ ಹೇಳಿರೇನೆ ನನಗೆ ಮೈಯೆಲ್ಲ ಉರಿದೋಗುತ್ತೆ.
ಯಾಕಣ್ಣ ಏನಾಯ್ತು ಅಲ್ಲ ಶಿಲ್ಪ ಒಳ್ಳೆ ಹುಡುಗಿ ಓದ್ತಿದ್ಲು ಚೆನ್ನಾಗಿ ಒಳ್ಳೆ ಕಡೆಗೆ ಕೊಟ್ಟು ಮದುವೆ ಮಾಡಿರ್ತೀಯ ಇಬ್ರು ಹೆಣ್ಮಕ್ಳಿಗೂ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ನೀನ್ ನೋಡಿದ್ರೆ ಹಿಂಗ್ ಹೇಳ್ತಾ ಇದ್ಯಾ ಯಾವ ಊರ ಮದುವೆ ಆಗಿರೋದವಳು ಅದೇ ಗಂಗಿ ರಾಜಕಯ್ಯ ಗೊತ್ತಲ್ಲ ನಮ್ಮ ದೊಡ್ಡಪ್ಪನ ಮಗಳು ನಾವು ಅಕ್ಕಯ್ಯ ಅನ್ಕೊಂಡಿದ್ವಲ್ಲ ಅವ್ರ ಮಗುಗೆ ಕೊಡಬೇಕಾಗಿತ್ತು ಹೆಂಡ್ತಿ ಸತ್ತೋಗಿಲ್ಲಲ್ಲ ಮೊದಲನೇ ಹೆಂಡ್ತಿ ಅದಕ್ಕೆ ಈ ಎರಡನೇ ಹೆಂಡ್ತಿಗಾದ್ರೂ ಮದುವೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅವನು ಯಾರೋ ಬೇರೆ ಹುಡುಗಿನ ಮದುವೆ ಆದಾಗ ಗಂಡು ಸತ್ತಿರೋ ಹುಡುಗಿನ ಅದಕ್ಕೇನೆ ಅವಳು ಅದೇ ಮನೆಗೆ ಇರ್ತೀನಿ ಅಂತ ಹೇಳಿ ಹೋಗಿ ಅಲ್ಲಿ ಯಾವುದೋ ಹುಡುಗನ ಹುಡುಕ್ ನನ್ನ ಮಗನ ಹಿಂದೆ ಬಿದ್ದು ಅವನ ಆಸ್ತಿ ಐತಿ ಅದೈತಿ ಇದೈತಿ ಅಂತ ಹೇಳಿ ಹೇಳ್ಬಾರ್ದು ಅದನ್ನು ಹೇಳೋಕ್ಕೆ ನನಗೆ ಅಸಹ್ಯ ಆಗುತ್ತೆ ಮದುವೆಗೆ ಮುಂಚೆಲ್ಲ ಏನೇನೋ ಅವತಾರ ಆಡಿ ಅವನ್ನೇ ಕಟ್ಕೊಂಡು ಅಲ್ಲೇ ಇದ್ದೀಳಿ ಇವಾಗ ಆ ಊರಾಗೇನೆ ಅದೇನು ಕರ್ಮನೋ ಏನೋ ಮೊನ್ನೆ ಹೋಗಿದ್ದೆ ಮಾತಾಡ್ಸಕ್ಕೆ ಅಂತ ಹೇಳಿ ಬಂದ್ಲು ಸರಿಯಾಗಿ ಕಪಾಳಕ್ಕೆ ಬಾರಿಸ್ತೆ ನೋಡು ಅವಳನ್ನ ಮಾತಾಡ್ಸ್ಬೇಡ ಅಂತಾನ ಅಪ್ಪ ಅಂತಾನ ಬಂದ್ಲು. ಅಯ್ಯೋ ದೇವ್ರಿ ಆ ಥರ ಎಲ್ಲ ಮಾಡ್ಕೊಂಡಿದ್ದಾಳ ಶಿಲ್ಪ ಅಲ್ಲ ತುಂಬಾ ಒಳ್ಳೆವಳು ಮಂಗಿದ್ಲು ಸಣ್ಣ ಹುಡುಗಿ ಇದ್ದಾಗ ಎಷ್ಟು ಚೆನ್ನಾಗಿ ಮಾತಾಡೋಳು ಇದೇನಣ್ಣ ಇದಕ್ಕಿದ್ದಂಗೆ ಈ ಥರ ಎಲ್ಲನ ಏನು ಹುಡುಗಿನೋ ಏನು ಕತ್ತಿಯೋ ಸಣ್ಣ ಹುಡುಗರಿದ್ದಾಗ ಎಲ್ಲರೂ ಚೆನ್ನಾಗೇ ಇರ್ತಾರೆ ವಯಸ್ಸಿಗೆ ಬಂದಮೇಲೆ ತಾನೇ ಅವ್ರ ಬುದ್ಧಿ ಏನು ಅಂತ ಗೊತ್ತಾಗೋದು ಅವ್ರಿಗೆ ತಂದೆ ತಾಯಿಗಳು ಪ್ರೀತಿ ಬೇಡ ಏನು ಬೇಡ ಅವ್ರ ಆಸೆ ಆಕಾಂಕ್ಷೆ ದುಡ್ಡು ಒಡವೆನೇ ಮುಖ್ಯ ಆಗುತ್ತೆ ಅವ್ರ ಮಾವನ ಮದುವೆ ಆಗಕ್ಕಾಗಲಿಲ್ಲ ಅಂತ ಹೇಳಿ ಅಲ್ಲೇನೆ ಅವನು ಯಾರೋ ಕುಡುಕ್ ನನ್ನ ಮಗ ಸಾವುಕಾರ ಅದು ಇದು ಅಂತ ಹೇಳಿ ನಂಬಿಸಿದಾನೆ ಹೊಸ ಮನೆ ಐತೆ ಒಡವೆ ಐತೆ ಅಂತಾನ ಅದನ್ನ ನಂಬಿ ಇವಳು ಬಿಡಮ್ಮತ್ತ ಅದನ್ನ ಹೇಳ್ಕೊಂಡ್ರೆ ನಮಗೆ ಸಂಕಟ ಆಗುತ್ತೆ ಹೌದಣ್ಣ ಅಯ್ಯೋ ಹೋಗ್ಲಿ ಬಿಡು ಈಗ ಆ ವಿಷಯ ಯಾಕೆ ಸದ್ಯ ನೀನಾದ್ರೂ ನನ್ನ ನೋಡಕ್ ಬಂದಿಯಲ್ಲ ಅಷ್ಟೇ ಸಾಕು ಈ ಒಟ್ನಲ್ಲಿ ಯಾವುದೋ ವಿಷಯಕ್ಕೆ ಆ ದೇವರೇ ಇಲ್ಲಿಗೆ ನಿನ್ನ ಕಳ್ಸಿದ್ದಾನೆ ಅನ್ಸುತ್ತೆ ನನ್ನ ಕಷ್ಟ ನೋಡ್ಲಾರ್ದೇನೆ ಇಷ್ಟು ದಿನ ನನಗೆ ಯಾರು ಇಲ್ವಲ್ಲಪ್ಪ ನಮ್ಮ ಅಣ್ಣಂದ್ರು ನಾನು ಮರ್ತೇ ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೆ ಯಾರು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ವಲ್ಲ ಅದಕ್ಕೇನೆ ಅಯ್ಯೋ ಹೋಗ್ಲಿ ಬಿಡಮ್ಮ ನನಗೂ ಈ ಊರಾಗೆ ನೀನಿದೆಯಾ ಅಂತನ ಗೊತ್ತಿರಲಿಲ್ಲ ಇಲ್ದಿದ್ರೆ ಕೇಳ್ಕೊಂಡಾದ್ರೂ ಬರ್ತಿದ್ದೆ ನೀನಾದರೂ ಬರ್ಬೋದಾಗಿತ್ತಲ್ಲ ಯಾಕೆ ಬರಲಿಲ್ಲ ಮದುವೆ ಆದವಳು ಆ ಕಡೆಗೆ ತಿರುಗಲೇ ಇಲ್ಲ ನಮ್ಮೂರ ಕಡೆಗೆ ಏನ್ ಮಾಡೋದಣ್ಣ ಅಲ್ಲ ಅಲ್ಲಿದ್ದಾಗಲೇ ನೀವು ಯಾರು ನನ್ನ ಮಾತಾಡಿಸ್ತಾ ಇರಲಿಲ್ಲ ಮನೆಯಿಂದ ಆಚೆಗೆ ಹಾಕಿದ್ರಿ ಅತ್ತಿಗೆಯರ ಮಾತು ಕೇಳ್ಕೊಂಡು ಅಂಥದ್ರಲ್ಲಿ ನಾನು ಮತ್ತೆ ಅಲ್ಲಿಗೆ ಬಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಕಷ್ಟನೋ ಸುಖನೋ ಮದುವೆ ಆಗಿದ್ದೀನಿ ಗಂಡನ ಮನೆ ಐತೆ ಇಲ್ಲೇ ಹೆಂಗೋ ಹೊಂದ್ಕೊಂಡು ಹೋಗ್ತೀನಿ ಅಂತ ಹೇಳಿ ಧೈರ್ಯ ಮಾಡಿ ಇಲ್ಲೇ ಇದ್ದೀನಿ ಈ ಊರಲ್ಲಿ ಗುಂಡಜ್ಜಿ ಲಸ್ಮಕ್ಕಯ್ಯ ಭಾಗ್ಯಕ್ಕಯ್ಯ ಎಲ್ಲರೂ ನನಗೆ ಚೆನ್ನಾಗಿ ಸಹಾಯ ಮಾಡ್ತಾರೆ ಏನೇ ಕಷ್ಟ ಬಂದು ನೋಡ್ಕೊತಾರೆ ಗೊತ್ತಾ ಎಷ್ಟು ಕಷ್ಟ ಆಗಿತ್ತು ಅಂತನ ಹೇಳ್ಬಾರ್ದು ಬಿಡು ನಮ್ಮ ಅತ್ತೆ ಒಂದು ಕಡೆಗೆ ನನ್ನ ಗಂಡ ಒಂದು ಕಡೆಗೆ ಕುಡ್ದು ಗಲಾಟೆ ಮಾಡ್ತಾನೆ ಅವಾಗಂತೂ ಈಗೇನೋ ಪರವಾಗಿಲ್ಲ ಮನೆ ನನ್ನ ಹೆಸರಿಗೆ ಐತೆ ಅಂತೇಳಿ ನನ್ನ ಗಂಡನೂ ನಾನು ಹೇಳ್ದಂಗೆ ಕೇಳ್ತಾರೆ ನಮ್ಮ ಅತ್ತೆನೂ ಒಂದಿಷ್ಟು ಭಯನ ಇವಾಗ ಐತೆ ಹೊಸ ಮದುವೆ ಆಗಿ ಬಂದಾಗ ನನಗಂತೂ ಸಾಕಾಗಿ ಹೋಗಿತ್ತು ಹೋಗು ಹೋಗ್ಲಿ ಬಿಡ ಗಂಗಿ ಈಗ ನಿಮ್ಮ ಅಣ್ಣ ಯಾರು ಬಂದವರಲ್ಲ ಅವ್ರು ಬಂದಿರೋದು ಅವ್ರ ಮಗಳು ಮದುವೆಗೆ ನಿಂಗಮ್ಮ ಮತ್ತೆ ಕಿಟ್ಟಪ್ಪನ ಕೇಳಕ್ ಬಂದವರಂತೆ ಎರಡನೇ ಮಗಳಂತೆ ಹೆಂಗೋ ನಿಮ್ಮ ಅಣ್ಣ ಮಗಳು ಮದುವೆ ನೆಪದಲ್ಲಾದ್ರೂ ಇಲ್ಲಿ ಬಂತಲ್ಲ ನಿಮ್ಮೂರಿಗೆ ಬಿಡು ಹೆಂಗೋ ಈಗ ಒಂದಾದ್ರಲ್ಲ ಅಣ್ಣ ತಂಗಿನು ಈಗ ನಡಿಯೋಣ ನಡಿ ಅವ್ರ ಮಂತಕ್ಕೆ ಕರ್ಕೊಂಡು ಹೋಗ್ತೀನಿ ಎರಡನೇ ಮಗಳಿಗೆ ಅದನ್ನು ಚೆನ್ನಾಗಿ ಮದುವೆ ಮಾಡೋಣ ಹೆಂಗೋ ಅವಳು ನಮ್ಮೂರಿಗೆ ಬಂದ್ರೆ ನೀನು ಅವಾಗವಾಗ ಈ ಊರಿಗೆ ಬರ್ತಾ ಇರ್ತೀಯ ಸದ್ಯ ಹೆಂಗೋ ಆ ದೇವರು ನನಗೆ ಮತ್ತೆ ತವ್ರ ಮನೆ ಭಾಗ್ಯ ಕೊಟ್ಟ ಅಂತ ಅನ್ಸುತ್ತೆ ನೀನ್ ನೋಡ್ತಾ ಇದ್ರೆ ಗಾಯತ್ರಿ ಈ ಊರಿಗೆ ಮದುವೆ ಆಗಿ ಬಂದ್ರೆ ಚೆನ್ನಾಗಿರುತ್ತೆ ಏನೋ ಅಮ್ಮ ಅವಳ ಮದ್ವೆನೂ ಹಾಲೇನೆ ಆ ಶಿಲ್ಪ ಹಂಗೆ ಮಾಡಿದ್ಲು ಅಂತನ ಈಗ ಎಲ್ಲ ಒಪ್ಕೊಂಡಿದ್ದರು ಅವಾಗ ಯಾರೋ ಒಬ್ರು ಒಪ್ಕೊಂಡಿದ್ರು ಆದರೆ ಆ ಶಿಲ್ಪ ಅವಳು ಯಾರೋ ಸೇಳಿ ಎಂಬಳ ಇದ್ದಾಳಂತೆ ಅವಳ ಜೊತೆಗೆ ಸೇರ್ಕೊಂಡು ಮಾತುಕತೆ ಆಗಿತ್ತು ನನ್ನ ಮಗಳು ಕೊಡೋಕ್ಕೆ ಅವ್ರ ಮನೆಗೆ ಹೋಗಿ ಕಳ್ತನ ಮಾಡಿ ಸಿಗಾಕೊಂಡಿದ್ಲು ಅದಕ್ಕೆ ಅವ್ರ ಮದುವೆನ ನಿಲ್ಲಿಸ್ಬಿಟ್ರು ಬೇಡ ಇಂಥ ಮನೆಯಿಂದನ ತರೋದು ಅಂತನ ಇನ್ನೊಬ್ರು ಯಾರೋ ಕೇಳ್ಕೊಂಬಂದಿದ್ರು ನಮ್ಮೂರವ್ರು ಯಾರೋ ಹಚ್ಚಿಗೆ ಬಿಟ್ಟಾರೆ ಅವ್ರ ಅಕ್ಕಯ್ಯ ಹಿಂಗೆಲ್ಲ ಕಳ್ತನ ಮಾಡಿ ಜೈಲಿಗೆ ಹೋಗಿದ್ಲು ಅಯ್ಯ ಅಂತ ಎಲ್ಲ ಹೇಳಿ ಅವರು ಬೇಡ ಅಂತ ಹೋಗ್ಬಿಟ್ರು ಏನು ಮಾಡೋದು ಹೇಳು ಕೊನೆಗೆ ಇವ್ರು ಬಂದಿದ್ರು ಕಿಟ್ಟಪ್ಪ ಯಾರೋ ಹೇಳಿದ್ರಂತೆ ಆದರೆ ಇವರು ಯಾಕೋನ ಏನು ಮತ್ತೆ ಉತ್ತರ ಕೊಡಲೇ ಇಲ್ಲ ಅದಕ್ಕೆ ನಾನೇ ಬಂದೆ ಕಣಮ್ಮ ಕೇಳ್ಕೊಂಡು ಹೋಗೋಣ ಅಂತ ಎಣ್ಣೆ ತಿರೋರಲ್ವಾ ಅದಕ್ಕೆ ನಾವೇ ತಗ್ಗಿ ಹೋಗೋಣ ಅಂತ ಬಂದೆ ಅಣ್ಣ ನೀನೇನು ಚಿಂತೆ ಮಾಡಬೇಡ ನಿಂಗಮ್ಮ ಕಿಟ್ಟಪ್ಪನು ಅವ್ರ ಮಗುಗೆ ಮದುವೆ ಮಾಡ್ಕಂತಾರೆ ನೋಡೋಣ ಹೇಳ್ ನೋಡ್ತೀವಿ ಅವನ ಮಗನೇ ಯಾಕೋ ಬೇಡ ಅಂತ ಹೇಳ್ತಿದ್ದ ಅಂತ ಅಂತಿದ್ರು ಏನೋಪ್ಪ ನಡಿ ಮನೆ ತೋರ್ಸೋಣ ಗಂಗಿ ಕರ್ಕೊಂಡು ನಡಿಯೇ ಇಲ್ಲೇ ಎಷ್ಟೊತ್ತಂತ ನಿಂತ್ಕೊಂಡಿರ್ತೀಯ ನಿಮ್ಮ ಅಣ್ಣ ಬಂದಿರೋ ಖುಷಿಗೆ ನಿನ್ಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ವಾ ಹೌದು ಕಣ್ ಭಾಗ್ಯಕ್ಕಯ್ಯ ಅಣ್ಣ ಬಾ ನಾನೇ ಕರ್ಕೊಂಡೋಗಿ ನಾನೇ ಹೇಳ್ತೀನಿ ನಿಂಗಕ್ಕಯ್ಯ ಏನಂಬುತ್ತೆ ಅಂತ ನೋಡೋಣ ಅವ್ರ ಮಗನೂ ತುಂಬಾ ದಿವಸ ಆಯ್ತು ಅವನು ಎಲ್ಲೋ ಕಳೆದೋಗಿದ್ದಂತೆ ಮೊನ್ನೆ ಇನ್ನೂ ಸಿಕ್ಕಿರೋದು ಪಾಪ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಮಗನ್ ಕಳ್ಕೊಂಡು ಯೋಂತಿದ್ರು ಯಾವ್ದೋ ದೇವಸ್ಥಾನದ ಹತ್ರ ಹೋದಾಗ ಸಿಕ್ಕಿರೋದಂತೆ ಬರೀ ಹೋಗಿ ಕೇಳೋಣ ನಾನು ಬರ್ತೀನಿ ಅಂತೂ ಒಂದಕ್ಕೊಂದು ಸಂಬಂಧ ಇಲ್ಲೇ ಬರ್ತಾ ಇದಾವೆ ನಮ್ಮೂರಿಗೆ
ಗಂಗಿ ಪಾಪ ಯಾರು ಇಲ್ಲ ಅಂತ ಇದ್ಲು. ಈಗ ಹೆಂಗೋ ಇವ್ ಅಣ್ಣನ ಮಗಳನ್ನ ಇದೇ ಊರಿಗೆ ಕೊಟ್ರೆ ಅವಾಗ ಅವರು ಬರ್ತಿರ್ತಾರೆ ತಂಗಿ ನೋಡಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.